ಶಾಂತವಾಗಿ ಹರಿಯುತ್ತಿದ್ದ ತಮಸಾ ನದಿ. ತಮಸಾ ನದಿಯ ತೀರದಲ್ಲಿ ಮಹರ್ಷಿ ವಾಲ್ಮೀಕಿಯ ಆಶ್ರಮವಿತ್ತು. ಒಮ್ಮೆ ಸ್ನಾನಕ್ಕೆಂದು ಮಹರ್ಷಿಯು ನದಿಯ ತೀರಕ್ಕೆ ಬಂದಾಗ ಅಲ್ಲಿ ವೃಕ್ಷವೊಂದರಲ್ಲಿ ಕ್ರೌಂಚ ಪಕ್ಷಿಗಳ ಒಂದು ಜೋಡಿಯು ಪ್ರೇಮಮಗ್ನವಾಗಿತ್ತು. ಅದೇ ವೇಳೆಗೆ ಸರಿಯಾಗಿ ಅಡಗಿ ಕುಳಿತಿದ್ದ ಬೇಡನೊಬ್ಬ ಆ ಹಕ್ಕಿಗಳ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟ. ಅವನು ಬಿಟ್ಟ ಬಾಣವು ಗಂಡು ಹಕ್ಕಿಗೆ ತಗುಲಿ ಮರುಕ್ಷಣವೇ ನೋವಿನಿಂದ ವಿಲವಿಲ ಒದ್ದಾಡುತ್ತಾ ನೆಲಕ್ಕೊರಗಿ ಪ್ರಾಣ ಬಿಟ್ಟಿತು. ಹೆಣ್ಣು ಹಕ್ಕಿಯು ಶೋಕತಾಪದಿಂದ ಕೂಗತೊಡಗಿತು. ಮಹರ್ಷಿಗೆ ತಮ್ಮ ಕಣ್ಣೆದುರು ದಿಢೀರನೆ ನಡೆದು ಹೋದ ಈ ಅನಾಹುತಕ್ಕೆ ದುಃಖ ಕೋಪಗಳು ಒಮ್ಮೆಲೆ ಬಂದವು. ಬಾಣ ಬಿಟ್ಟ ಆ ಬೇಡನನ್ನು, ಎಲೈ ಬೇಡನೆ, ಕಾಮ ಮೋಹಿತವಾಗಿದ್ದ ಜೋಡಿ ಕ್ರೌಂಚಗಳಲ್ಲಿ ಒಂದನ್ನು ಕೊಂದ ನಿನಗೆ ದೀರ್ಘಾಯುಸ್ಸು ಇಲ್ಲದಂತಾಗಲಿ ಎಂದು ಶಪಿಸಿಬಿಟ್ಟರು. ಈ ಶಾಪ ತಮ್ಮ ಬಾಯಿಂದ ಬಂದ ಕೂಡಲೇ ಮಹರ್ಷಿಗಳಿಗೆ ಸತ್ತ ಹಕ್ಕಿಯ ಬಗೆಗೆ ದುಃಖ, ಒಂಟಿಯಾಗಿರುವ ಹಕ್ಕಿಯ ಬಗೆಗೆ ಮರುಕ, ಕರುಣೆ, ತಾವು ಶಾಪ ನೀಡಿದುದರ ಬಗೆಗೆ ವಿಷಾದ, ಈ ಎಲ್ಲ ಭಾವನೆಗಳಿಂದ ಮನಸ್ಸಿನಲ್ಲಿ ಚಿಂತೆ, ಶೋಕಗಳು ಆವರಿಸಿಕೊಂಡವು. ಹೀಗೆ ಕೊರಗುತ್ತಿದ್ದಾಗ ಬ್ರಹ್ಮದೇವ ಕಾಣಿಸಿಕೊಂಡು ಮಹರ್ಷಿಗಳನ್ನು ಸಮಾಧಾನಗೊಳಿಸಿದ. ಹೀಗೆ ನೀನು ನುಡಿದ ಶಾಪವು ಶ್ಲೋಕ ರೂಪದಲ್ಲಿ ಛಂದೋಬದ್ಧವಾಗಿದೆ. ಇದನ್ನೇ ಮೂಲವಾಗಿಟ್ಟುಕೊಂಡು ರಾಮ ಸೀತೆಯರನ್ನು ಕುರಿತು ಕಾವ್ಯ ಬರೆ ಎಂದು ಸೂಚಿಸಿದರು. ಅಲ್ಲದೆ ರಾಮಾಯಣ ಕಾವ್ಯದ ಪ್ರತಿ ಪಾತ್ರದ ಅಂತರಂಗ, ಬಹಿರಂಗ ಸ್ವರೂಪ, ಪ್ರತಿ ಘಟನೆಯು ನಿನ್ನೆದುರು ಪ್ರತ್ಯಕ್ಷ ನಡೆಯುತ್ತಿರುವಂತೆ ನಿನಗೆ ಕಾಣಿಸಲಿ ಎಂದು ವರವನ್ನು ನೀಡಿದರು. ಹೀಗೆ ವಾಲ್ಮೀಕಿ ಮಹರ್ಷಿ ತಮ್ಮ ಅದ್ಭುತ ಕ್ರಿಯಾಶೀಲ ಪ್ರತಿಭೆ ಮತ್ತು ಬ್ರಹ್ಮದೇವರ ವರದ ನೆರವಿನಿಂದ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದರೆಂದು ಪ್ರತೀತಿಯಿದೆ.